ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಎಮ್ಎನ್ ಅಕಾಡೆಮಿ 26 ವಾಹಿನಿಗೆ ಆತ್ಮೀಯ ಸ್ವಾಗತ. ಶಿಕ್ಷಕ ಆಕಾಂಕ್ಷಿಗಳಿಗೆ ಶುಭ ಸುದ್ದಿ. ನೋಡಿ ಸ್ನೇಹಿತರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯಲ್ಲಿ ಡಿಜಿಟಿ ಶಿಕ್ಷಕ ಹುದ್ದೆ ಹಾಗೂ ಇತರೆ ಹುದ್ದೆಗೆ ಸಂಬಂಧಿಸಿದಂತೆ ಹೇಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ವಿತ್ ಲೈವ್ ಅಲ್ಲಿ ನೀವು ಹೇಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು, ಹಾಗೆ ಈ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಸ್ಯಾಲರಿ ಪೇಮೆಂಟ್ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಹಾಗೆ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಮ್ಎನ್ ಅಕಾಡೆಮಿ 26 ವಾಹಿನಿಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ ತಪ್ಪದೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ವಿಕ್ ಆಗಿ ಮಾಹಿತಿಗೆ ಬರೋಣ ಸ್ನೇಹಿತರೆ. ಶಿಕ್ಷಕ ಆಕಾಂಕ್ಷಿಗಳು ಇಲ್ಲಿ ಅಬ್ಸರ್ವ್ ಮಾಡಿ. ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ, ಹಂಚೆ, ಸಂಗೊಳ್ಳಿ ಗ್ರಾಮ, ತಾಲೂಕು ಬೈಲಹೊಂಗಲ ಜಿಲ್ಲೆ, ಬೆಳಗಾವಿ, ಪಿನ್ ಕೋಡ್ 591115. ನೋಡಿ ಸ್ನೇಹಿತರೆ, ಪ್ರಿನ್ಸಿಪಲ್ ಅವ್ರದ್ದು ಮೇಲ್ ಐ ಡಿ ಸಹ ಕೊಟ್ಟಿದ್ದಾರೆ, ಹಾಗೆ ವೆಬ್ಸೈಟ್. ಈ ಒಂದು ವೆಬ್ಸೈಟ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಮೊದಲನೇದಾಗಿ ವಿಷಯಕ್ಕೆ ಬರೋದಾದರೆ, ನೋಡಿ ಇಲ್ಲಿ ಸಂಗೊಳ್ಳಿ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ತಿಳಿಸಿರುವಂತಹ ಪೋಸ್ಟ್ಗಳಿಗೆ ನೇಮಕಾತಿ ಮಾಡ್ಕೊತಿದ್ದಾರೆ ಸ್ನೇಹಿತರೆ. ಕಾಂಟ್ರಾಕ್ಟ್ ಬೇಸ್ಡ್ ಮೇಲೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದು ನಿಮಗೆ ತಿಳಿದಿರಲಿ. ಟೋಟಲ್ ಪೋಸ್ಟ್ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ಸ್ಕ್ರೀನನ್ನು ಅಬ್ಸರ್ವ್ ಮಾಡಿ. ಮೊದಲನೇದಾಗಿ ಒಂದು ಟೇಬಲ್ ಅನ್ನು ಅಬ್ಸರ್ವ್ ಮಾಡಿ. ಕ್ರಮ ಸಂಖ್ಯೆ, ಹುದ್ದೆ, ಹಾಗೆ ಟೋಟಲ್ ಪೋಸ್ಟ್. ನೋಡಿ, ಇದರಲ್ಲಿ ಟಿಜಿಟಿಗೆ ಇಂಗ್ಲಿಷ್ ಶಿಕ್ಷಕರಿಗೆ 3 ಇದೆ, ವಿಜ್ಞಾನಕ್ಕೆ 4 ಇದೆ, ಗಣಿತಶಾಸ್ತ್ರಕ್ಕೆ 2 ವೇಕೆನ್ಸಿ ಇದೆ. ನೆಕ್ಸ್ಟ್ 4th ಒನ್ ಸಾಮಾಜಿಕ ಅಧ್ಯಯನದಲ್ಲಿ 4 ವೇಕೆನ್ಸಿಗಳಿದೆ. ನೆಕ್ಸ್ಟ್ 5th ಒನ್ ಅಲ್ಲಿ ಟಿಜಿಟಿ ಸಂಸ್ಕೃತಕ್ಕೆ 1, 6th ಒನ್ ಟಿಜಿಟಿಯಲ್ಲಿ ಕನ್ನಡಕ್ಕೆ 1 ವೇಕೆನ್ಸಿ. ಹಾಗೆ 7th ಒನ್ ಅಲ್ಲಿ ಕಲಾ ಶಿಕ್ಷಕರು 1 ಪೋಸ್ಟ್ ಇದೆ, ಗ್ರಂಥಪಾಲಕರು 1, ನರ್ಸ್ ಪುರುಷರು 1, ವಾರ್ಡನ್ ಮಹಿಳೆಗೆ 1 ಪೋಸ್ಟ್ ಇದೆ, ಗುಮಾಸ್ತ ಇದರಲ್ಲಿ LDC ಅಂತ ಕರೀತಿದ್ದಲ್ಲಿ 2 ವೇಕೆನ್ಸಿಗಳಿದೆ ಸ್ನೇಹಿತರೆ. ಹಾಗೆ ದೈಹಿಕ ಶಿಕ್ಷಕರಿಗೆ 2 ವೇಕೆನ್ಸಿಗಳಿದೆ. ಸೊ ಟೋಟಲ್ ಆಗಿ 23 ಪೋಸ್ಟ್ಗಳಿಗೆ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ಹಾಗೆ ಪೇ ಸ್ಕೇಲ್ ಬಗ್ಗೆ ನೀಟಾಗಿ ಇಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ, ಟಿಜಿಟಿ ಇಂಗ್ಲಿಷ್, ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಸಾಂಸ್ಕ್ರಿಟ್ ಅಂಡ್ ಕನ್ನಡ ಈ ವಿಷಯಗಳಿಗೆ ಟೀಚ್ ಮಾಡುವಂತಹ ಅಭ್ಯರ್ಥಿಗಳಿಗೆ ಮೇನ್ ಕ್ವಾಲಿಫಿಕೇಶನ್ BA 50% ಇರಬೇಕು, B.Ed 50%. ಇದು NCT ಈ ಪ್ರಕಾರ ಸ್ನೇಹಿತರ. ಜೊತೆಗೆ ಏಜ್ ಲಿಮಿಟ್ 50 ಇಯರ್ಸ್. ಸೊ ಈ ಇಯರ್ಸ್ ಒಳಗಡೆ ಯಾರೆಲ್ಲ ಇದ್ರು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ನೋಡಿ, ಮೇನ್ ಇಂಪಾರ್ಟೆಂಟ್ TET ಆಗಲಿ CTET ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ಹಾಗೆ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು, ನೆಕ್ಸ್ಟ್ ಕಂಪ್ಯೂಟರ್ ಅನುಭವ ಹೊಂದಿರತಕ್ಕಂಥ ನಾಲೆಜ್ ಇರ್ತಕ್ಕಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮಂತ್ಲಿ ಪೇ ಸ್ಕೇಲ್ ಬಂದು ಇಲ್ಲಿ 44,000 ಇರುತ್ತೆ. ಆದ್ರೆ ಒಂದು ನೆನಪಿರ್ಲಿ, ನಿಮ್ಮ ಪದವಿ ಕಂಪ್ಲೀಟ್ ಆಗಿರಬೇಕು, ಓಕೆನಾ. ನೆಕ್ಸ್ಟ್ ಮೇಲ್ ನರ್ಸ್ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ, ಡಿಪ್ಲೊಮಾ ಇನ್ ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ GNM ಅಥವಾ BSc ನರ್ಸಿಂಗ್ ವಿತ್ ಅಟ್ಲೀಸ್ಟ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್ ಅಂಡ್ ವಿತ್ ರಿಜಿಸ್ಟ್ರೇಷನ್ ಇನ್ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಂತ ಹೇಳಿದ್ದಾರೆ. ಪ್ಲಸ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ನಿಮಗೆ. ಏಜ್ ಲಿಮಿಟ್ ಬಂದು 50 ಇಯರ್ಸ್ ಅಂತ ಹೇಳಿದೆ. ಇದು ನಿಮಗೆ ತಿಳಿದಿರಲಿ. ಪೇ ಸ್ಕೇಲ್ ಬಂದು ಮಂತ್ಲಿ 30,000 ಇರುತ್ತೆ. ನೆಕ್ಸ್ಟ್ ಫೀಮೇಲ್ ವಾರ್ಡನ್ಗೆ ನೋಡಿ, ಕ್ವಾಲಿಫಿಕೇಶನ್ ಬಂದು PUC ಪಾಸ್ ಆಗಿರಬೇಕು. ಮಂತ್ಲಿ ಪೇ ಸ್ಕೇಲ್ 18,000 ಇರುತ್ತೆ. ನೋಡಿ, ಈ ಒಂದು ಲೈಬ್ರೇರಿಯನ್ ಪೋಸ್ಟ್ಗೆ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಡಿಗ್ರಿ ಇನ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ವಿತ್ ಅಟ್ಲೀಸ್ಟ್ 50% ಮಾರ್ಕ್ಸ್ ಇರಬೇಕು. ಹಾಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದಲ್ಲಿ ಅದರಲ್ಲೂ ಇಂಗ್ಲಿಷ್ ಅಥವಾ ಹಿಂದಿ ಅಥವಾ ಕನ್ನಡ. ನೆಕ್ಸ್ಟ್ ಏಜ್ ಲಿಮಿಟ್ 50 ಇಯರ್ಸ್. ಇದು ನಿಮಗೆ ತಿಳಿದಿದೆ. ಈ ಒಂದು ಲೈಬ್ರೇರಿಯನ್ ಪೋಸ್ಟ್ಗೆ ಮಂತ್ಲಿ 30,000 ಪೇ ಸ್ಕೇಲ್ ಇರುತ್ತೆ. ನೆಕ್ಸ್ಟ್ ಕ್ಲರ್ಕ್ ಪೋಸ್ಟ್ಗೆ BCom ಅಥವಾ MCom ಆಗಿದ್ರೆ ಸಾಕು, ಆದ್ರೆ ಮಿನಿಮಮ್ 50% ಇರಬೇಕು. ನೆಕ್ಸ್ಟ್ ಟೈಪಿಂಗ್ ಅಲ್ಲಿ ಸ್ಪೀಡ್ 30 WPM ಇದ್ದು ಇಂಗ್ಲಿಷ್, ಕನ್ನಡ ಅಥವಾ ಹಿಂದಿಯಲ್ಲಿ ಟೈಪಿಂಗ್ ಬರಲೇಬೇಕು. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು. ಏಜ್ ಲಿಮಿಟ್ ಬಂದು 50 ಇಯರ್ಸ್. ಇದರಲ್ಲಿ ಮಂತ್ಲಿ ಪೇ ಸ್ಕೇಲ್ ಬಂದು 25,000 ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ PT ಅಥವಾ ಸ್ಪೋರ್ಟ್ಸ್ ಅಥವಾ ಡ್ರಿಲ್ ಇನ್ಸ್ಪೆಕ್ಟರ್. ನೋಡಿ, ದೈಹಿಕ ಶಿಕ್ಷಕರಿಗೆ ಮೇನ್ ಬೇಕಾಗಿರತಕ್ಕಂತಹ ಕ್ವಾಲಿಫಿಕೇಶನ್ ನೀವು 12th ಪಾಸ್ ಆಗಿರಬೇಕು, ಮೀನ್ಸ್ ಸೆಕೆಂಡ್ PUC ಕಂಪ್ಲೀಟ್ ಆಗಿದ್ದು PT ಅಥವಾ ಸ್ಪೋರ್ಟ್ಸ್ ಅಥವಾ ಡ್ರಿಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ನೀವು ಹೊಂದಿರಬೇಕು. ಅದರಲ್ಲೂ ಅರ್ಹತೆಗಳಲ್ಲಿ ಇಲ್ಲಿ ನೋಡೋದಾದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಪರ್ಫಾರ್ಮ್ಡ್ ಅಂತ ಹೇಳ್ತೀರಿ. ನೆಕ್ಸ್ಟ್ CPED ಅಥವಾ DPED ಅನ್ನ ನೀವು ಕ್ವಾಲಿಫೈಡ್ ಆಗಿದ್ರು ನಡೆಯುತ್ತೆ. ಈ ಹುದ್ದೆಗೆ ಏಜ್ ಲಿಮಿಟ್ ಬಂದು 45 ಇಯರ್ಸ್. ಮಂತ್ಲಿ ಪೇ ಸ್ಕೇಲ್ ಬಂದು 18,000 18,000 ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸುವಂತಹ ದಿನಾಂಕವನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಅಭ್ಯರ್ಥಿಗಳು ಮೊದಲು ಇಲ್ಲಿ ತಿಳಿಸಿರುವಂತಹ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು ಅರ್ಜಿಯನ್ನ ಭರ್ತಿ ಮಾಡಿ ಏಪ್ರಿಲ್ 6, 2026 ಅಥವಾ ಅದಕ್ಕೂ ಮೊದಲೇ ನೀವು ಅಪ್ಲಿಕೇಶನ್ ಅನ್ನ ಪೋಸ್ಟ್ ಮುಖಾಂತರ ನೀವು ಕಳಿಸಬಹುದು ಸ್ನೇಹಿತರೆ. ಈಗ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಹೇಗೆ ಅಪ್ಲಿಕೇಶನ್ ಫಾರಂ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅದನ್ನ ಇಲ್ಲಿ ಲೈವ್ ಅಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ. ಮೊದಲನೇದಾಗಿ ಅಭ್ಯರ್ಥಿಗಳು ವೆಬ್ಸೈಟ್ಗೆ ಭೇಟಿ ನೀಡಿದ ಮೇಲೆ ಈ ರೀತಿಯಾದ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಹಾಗೆ ಸ್ಕ್ರೀನ್ ಅನ್ನ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ, ಇಲ್ಲಿ ತಿಳಿಸಿರುವಂತೆ ಅಪ್ಲಿಕೇಶನ್ ಫಾರಂ ಫಾರ್ ರೆಕ್ರೂಟ್ಮೆಂಟ್ ಅಂತಿದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ರೀತಿಯಾದಂತಹ ಒಂದು ಅಪ್ಲಿಕೇಶನ್ ಫಾರಂ ಶೋ ಆಗುತ್ತೆ ಸ್ನೇಹಿತರೆ. ಇದನ್ನ ನೀವು ನೀಟಾಗಿ ಫಿಲ್ ಮಾಡಿ, ಫೋಟೋಸ್ ಎಲ್ಲ ಅಂಟಿಸಿ, ನಿಮ್ಮ ಒಂದು ಕ್ವಾಲಿಫಿಕೇಷನ್ಸನ್ನು ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿ, ನಂತರ ನೀವು ಪೋಸ್ಟ್ ಮುಖಾಂತರ
ಅಪ್ಲಿಕೇಶನ್ ಅನ್ನ ಹಾಕಿ, ಜೊತೆಗೆ ಈ ಒಂದು ಅಪ್ಲಿಕೇಶನ್ ಫಾರಂ ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಆಗಿ ಇಲ್ಲಿ ತಿಳಿಸಿದ್ದಾರೆ. ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಧ್ಯವಾದಷ್ಟು ತಿಳಿಸಲಾಗಿದ್ದು ಸ್ನೇಹಿತರೆ. ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ. ಎಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್.